ತಮಿಳುನಾಡಲ್ಲಿ ಸಿ ವೋಟರ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಮುಂಬರೋ ಎಲೆಕ್ಷನ್ನಲ್ಲಿ ಅತ್ಯಂತ ಕಡಿಮೆ ಸ್ಥಾನ ಬರೋ ಸೂಚನೆ ಸಿಕ್ಕಿದೆ. ಹೀಗಾಗಿ ಬಿಜೆಪಿಯ ಸೈದ್ಧಾಂತಿಕ ಪ್ರಬಲ ವಿರೋಧಿ ಡಿಎಂಕೆಯನ್ನು ಸೋಲಿಸೋದಕ್ಕೆ ಹಸ್ತಲಾಗವ ಅಗತ್ಯ ಅನ್ನೋ ಹಂತಕ್ಕೆ ಬಿಜೆಪಿ ಬಂದಂತಿದೆ. ಪರಿಣಾಮ ಅಣ್ಣಾಮಲೈ ತಲೆದಂಡದ ಜೊತೆಗೆ ಬೇರೆ ರಾಜ್ಯಕ್ಕೆ ವನವಾಸದ ಸೂತ್ರ ಸಿದ್ಧವಾಗಿದೆ. ಅಲ್ಲಿಂದ ಇಲ್ಲಿಗೆ ಭರ್ತಿ 6 ದಶಕ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳದ್ದೇ ಅಬ್ಬರ. ರಾಷ್ಟ್ರೀಯ ಪಕ್ಷಗಳು ನೆಲೆಯೂರೋಕೆ ಪರದಾಡಿ ನೆಲಕ್ಕಚ್ಚಿ ನೇಪಥ್ಯ ಸರಿದಿವೆ. ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರದ ಕಿನಾರೆ ಹಂಚಿಕೊಂಡ ಈ ಭೂಮಿ ದ್ರಾವಿಡ ಅಸ್ಮಿತೆಯ ತವರು. ಇಲ್ಲಿ ಪೆರಿಯಾರ್ ಅಣ್ಣಾದೊರೈ ಹೆಸರೇ ರಾಜಕಾರಣದ ದಡ ಸೇರುವ ಹುಲ್ಲುಕಡ್ಡಿಯ ಆಸರೆ. ಈಗ 2026 ಹತ್ತಿರವಾಗಿದೆ. ಚೋಳ, ಪಾಂಡ್ಯ, ಪಲ್ಲವರ ನೆಲದಲ್ಲಿ ಮತ ಯುದ್ಧ ಆರಂಭವಾಗ್ತಿದೆ. ತಮಿಳುನಾಡಿನಲ್ಲಿ ಶುರು ಬಿಜೆಪಿಯ ಮರು ಮೈತ್ರಿ ಶಕೆ. ಸಿಂಗಲ್ ಕಂಡೀಷನ್ ಹಾಕಿ ಓಕೆ ಎಂದ ಎಐಎಡಿಎಂಕೆ. ಸಂಗಮ್ ಸಾಹಿತ್ಯದ ಯುಗ ಪ್ರವರ್ತಕ ಸ್ಥಾನ ನಿಭಾಯಿಸಿದ ಈ ಭೂಮಿ ಸದಾ ಹಿಂದುತ್ವ ಮತ್ತು ಹಿಂದಿ ಹೇರಿಕೆ ವಿರುದ್ಧ ಸಿಡಿದೆದ್ದ ನಾಡು. ಈಗಲೂ ದಕ್ಷಿಣ ರಾಜ್ಯಗಳ ರಾಜ ಮರ್ಯಾದೆಯ ಪವರ್ ಸೆಂಟರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಚರಿತ್ರೆಯೇ ಹೊಸಗಾಲದ ಜನರ ನಾಡಿ ಮಿಡಿತ ಯಾವತ್ತೂ ಬಿಜೆಪಿ ಕಾಂಗ್ರೆಸ್ ಕಡೆ ಮಿಡಿಯಲೇ ಇಲ್ಲ. ದಶಕಗಳ ಕಾಲ ತಮಿಳುನಾಡಿನಲ್ಲಿ ಡಿಎಂಕೆ, ಎಐಎಡಿಎಂಕೆಗಳದ್ದೇ ದರ್ಬಾರ್. ಪಲ್ಟಿ ಹೊಡೆದ್ರೂ ಮತವಾಗಿ ಪಲ್ಲವಿಸೋದು ಕಷ್ಟ. ಅಣ್ಣಾಮಲೈ ಬಲಿ ಹಾಕ್ತಿದೆ ಅಧಿಕಾರ ರಾಜಕಾರಣ. ಅಣ್ಣಾಮಲೈ ಕರ್ನಾಟಕದಲ್ಲಿ ಸಿಂಗಮ್ ಆಗಿ ಆರ್ಭಟಿಸಿದ ಐಪಿಎಸ್. ಅದ್ಯಾವ ಅನಿವಾರ್ಯತೆಗೆ ಸಿಲುಕಿ ತಮಿಳುನಾಡಿನಲ್ಲಿ ಕೇಸರಿ ಸುನಾಮಿ ಎಬ್ಬಿಸುವ ಹೊಂಗನಸು ಕಂಡ್ರೋ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಆಗಿ ಅಖಾಡಕ್ಕಿಳಿದ ಅಣ್ಣಾಮಲೈಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿತ್ತು. ಆದ್ರೆ ಈಗ ಮೈತ್ರಿ ರಾಜಕಾರಣ, ಅಣ್ಣಾಮಲೈ ಅಧ್ಯಕ್ಷ ಸ್ಥಾನ ಹೋಮದಲ್ಲಿ ಹವನವಾಗ್ತಾ ಇದೆ. ರಾಜೀನಾಮೆ ಸ್ಥಿತಿಗೆ ಸಿಲುಕಿದ ಅಣ್ಣಾಮಲೈ ಎಐಎಡಿಎಂಕೆ ಕಂಡೀಷನ್ ಮುಂದೆ ಮಂಡಿ ಊರ್ಲೇಬೇಕಿದೆ. ಈವರೆಗೆ ಆನೆ ನಡೆದಿದ್ದೇ ದಾರಿ ಅಂತ ಒಂಟಿ ಸಲಗದ ರೀತಿ ಸಂಚರಿಸಿದ್ರೂ ರಾಜ್ಯ ಬಿಜೆಪಿಗೆ ಚಪ್ಪರಿಸೋಕೆ ಉಪ್ಪಿನಕಾಯಿ ದಕ್ಕದ ಪರಿಸ್ಥಿತಿ ಇದೆ. ಈ ಕಾರಣಕ್ಕೆ ಮೈತ್ರಿಗೆ ಒಗ್ಗಿಕೊಳ್ಳಲು ಜೋಡೆಲೆ ಜೊತೆ ಕಲಹಕ್ಕೆ ವಿರಾಮ ಕೊಟ್ಟು ಕಮಲ ಮುಡಿಯುವ ಧಾವಂತಕ್ಕೆ ಬಿದ್ದಿದೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನ ತೊರೆದ್ರೆ ಮಾತ್ರ ಮೈತ್ರಿ ಅಂತ ಪಳನಿಸ್ವಾಮಿ ಗ್ರೀನ್ ಫ್ಲಾಗ್ ತೋರಿಸಿದ್ದಾರೆ. ಇದರ ಪರಿಣಾಮ ಅಣ್ಣಾಮಲೈ ತಲೆದಂಡ ಎಂಬ ಮಾಹಿತಿ ಚೆನ್ನೈ ಎಕ್ಸ್‌ಪ್ರೆಸ್‌ನಲ್ಲಿ ಅನೌನ್ಸ್ಮೆಂಟ್ ಕೇಳಿಸ್ತಾ ಇದೆ. 2023ರಲ್ಲಿ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಅಂತ್ಯವಾಗಿತ್ತು. ಇನ್ನೇನು ಎಲೆಕ್ಷನ್ ಹತ್ತಿರದಲ್ಲೇ ಇದ್ದು ತಮಿಳುನಾಡಿನಲ್ಲಿ ಬಿಜೆಪಿಗೆ ಮೈತ್ರಿ ಅನಿವಾರ್ಯ. ಹೀಗಾಗಿ ಎಐಎಡಿಎಂಕೆ ಜೊತೆ ಮರು ಮೈತ್ರಿಯ ಲೆಕ್ಕಾಚಾರದ ಹೆಣಿಗೆ ಹಾಕ್ತಿದೆ. ಕಳೆದ ವಾರ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿದ್ದ ಪಳನಿಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ಬದಲಾಯಿಸಿ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಅಣ್ಣಾಮಲೈಯಿಂದಾನೇ ಮೈತ್ರಿ ಹಾಳಾಯಿತು ಅನ್ನುವ ಆರೋಪ ಹೊರಿಸಿದ್ದಾರೆ. ಈ ಬೆನ್ನಲ್ಲೇ ಅಮಿತ್ ಶಾ ಮತ್ತು ಅಣ್ಣಾಮಲೈ ನಡುವೆ ಮಾತುಕತೆ ನಡೆದಿದೆ. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತೊರೆಯೋಕೆ ಅಮಿತ್ ಶಾ ಸೂಚಿಸಿದ್ದಾರಂತೆ. ಈ ಹಿನ್ನೆಲೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಕೆಳಕ್ಕಿಳಿಯೋ ಸಾಧ್ಯತೆ ಇದೆ. ಅಣ್ಣಾಮಲೈಗೆ ಬೇರೆ ರಾಜ್ಯದ ಉಸ್ತುವಾರಿ ನೀಡುವ ಮಾತು ಕೇಳಿ ಬರ್ತಿದೆ.
ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಮತಗಣಿತ ಸೂತ್ರವೇ ಮುಸ್ಲಿಂ ವಿರೋಧಿ ಅಸ್ತ್ರ. ಆದರೆ ದಕ್ಷಿಣದ ಪಂಚ ರಾಜ್ಯಗಳ ಪೈಕಿ ತಮಿಳುನಾಡಿನಲ್ಲಿ ಮುಸ್ಲಿಂ ಜನಸಂಖ್ಯೆ ತುಂಬಾ ಕಡಿಮೆ. 2011ರ ಜನಗಣತಿ ಪ್ರಕಾರ ತಮಿಳುನಾಡಿನಲ್ಲಿ ಮುಸ್ಲಿಂ ಜನಸಂಖ್ಯೆ ಕೇವಲ 5.86%. ಅಲ್ಲದೆ ಕಟ್ಟರ್ ಧರ್ಮಿಷ್ಠರಲ್ಲ. ಸೋಲು ಗೆಲುವು ನಿರ್ಣಾಯಕ ಸ್ಥಾನದಲ್ಲೂ ನಂಬರಿಲ್ಲ. ಹೀಗಾಗಿ ಬಿಜೆಪಿ ಸೂತ್ರ ವಿಫಲವಾಗ್ತಿದೆ. ಒಟ್ಟಾರೆ 10 ವರ್ಷ ಸಿಎಂ ಆಗಿ ಮೆರೆದ ಎಂಜಿಆರ್ ತಮಿಳಿಗರ ಆರಾಧ್ಯ ದೈವ. 14 ವರ್ಷ ಹೆಗ್ಗುರುತು ಬಿಟ್ಟು ಹೋದ ಜಯಲಲಿತಾ ಈ ನೆಲದ ಅಮ್ಮನಾಗಿ ಇತಿಹಾಸದ ಪುಟಗಳಲ್ಲಿ ಅಚ್ಚೊತ್ತಿದ್ರು. 19 ವರ್ಷಗಳ ಕಾಲ ತಮಿಳುನಾಡನ್ನ ಆಳಿದ ಕರುಣಾನಿಧಿ ಮಾತ್ರ ಶೂದ್ರ ಸಂಕೇತವಾಗಿ, ದ್ರಾವಿಡ ಅಸ್ಮಿತೆಯಾಗಿ ಈಗಲೂ ಅಜರಾಮರ. ಈ ಕಾರಣಗಳಿಂದಾನೇ ತಮಿಳುನಾಡು ಬಿಜೆಪಿಯನ್ನ ಅಸ್ಪೃಶ್ಯದ ರೀತಿ ಕಾಣ್ತಿದೆ. ಆದ್ರೆ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದ್ರು ಅದಕ್ಕೆ ದಳಪತಿ ವಿಜಯ್ ಹೊಸ ಸವಾಲಾಗಿ ನಿಂತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.